ಹಾಯ್ ಗೈಸ್, ಈಗ ನಾನು 5 ಡೇರ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಅದನ್ನ ನಾನು ಮಾಡ್ತೀನ ಇಲ್ವ ನೀವು ನೋಡಿ. ಈಗ ನಮ್ಮ ಅಕ್ಕ ಕ್ವಶನ್ ಚಾಲೆಂಜ್ ಹೇಳ್ತಲ್ಲ, ಅದನ್ನ ಏನು ಹೇಳು. ಇವಾಗ ಅವನು ಊಟ ಮಾಡ್ತಿದ್ದಾನೆ, ಮಧ್ಯ ರೋಡಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡಬೇಕು. ಸ್ಕೂಟ್ರ್ ಬಂದರೆ ನಾನು ಎದ್ದು ಬರ್ತೀನಿ. ಆಯಿತು ಅಂತ. ಇವಾಗ ಸೆಕೆಂಡ್ ಚಾಲೆಂಜ್ ಏನಂದರೆ, ಅಂಗಡಿಲಿ ಒಂದು ಚಾಕ್ಲೇಟ್ ತೊಗೊಂಡು 1 ರೂಪೀದು 2 ರೂಪೀಸಿಗೆ ಅವ್ನು ಮಾಡ್ಬಿಟ್ಟು ಬರಬೇಕು. ನೋಡಲ್ಲ ಇಲ್ಲಿ ಮಾಡ್ಕೊಡ್ತಾ ಬೇಕಾದ್ರೆ ಮಾಡ್ತಾರೆ. ನಮ್ಮ ಸಜ್ಜೆ ಹತ್ರ ಕೇಳ್ತೀನಿ. ಸಜ್ಜೆ ಬ್ಲಾಗಲ್ಲಿ ಚಾಕ್ಲೇಟ 1 ರೂಪಾಯಿಗೆ 2 ರೂಪಾಯಿ ಮಾಡೋದು ತಗೋತೀರಾ? 1 ರೂಪಾಯಿ ಚಾಕ್ಲೇಟ 2 ರೂಪಾಯಿಗೆ ಮಾಡ್ತಿದ್ದೀನಿ ತಗೋತೀರಾ? ಅಂದ್ಕೊಂಡಿದ್ದಿಲ್ಲ. ಇದು 2 ರೂಪಾಯಿ 1 ರೂಪಾಯಿ 2 ರೂಪಾಯಿ ಮಾಡಬೇಕು. ಮಾಡಿದ್ರೆ 50 ಬಸ್ಗೆ. ನಿನ್ಗೆ ಬಸ್ಗೆ ಪಾಪ ನೀನು ಹೊಡಿಬಾರ್ದು, ತಗೊಂಡಿದ್ದೆ ಕೊಡ್ತೀನಿ ತಾಳ. ಎಷ್ಟು ಜನಕ್ಕೆ ಮಾರಿದ್ದೀಗ? ಕಷ್ಟ ಪಾಪ, ಕಾಲು ಏಕಿಲ್ಲ ನನ್ನ ಮಗಿಗೆ. 10 ರೂಪಾಯಿ ಐತೆ. ಇವಾಗ 3rd ಡೇರ್ ಚಾಲೆಂಜ್ ಏನಂದ್ರೆ, ಅವನು ಬೇವಿನ ಸೊಪ್ಪು ಜ್ಯೂಸ್ ಕುಡಿಬೇಕು. ನೋಡಿ ಗೈಸ್, ಇವಾಗ ಬೇವಿನ ಸೊಪ್ಪು ಜ್ಯೂಸ್ ಕುಡಿತಾನೆ. ಓಕೆ, 3ನೇ ಚಾಲೆಂಜ್ ಕಂಪ್ಲೀಟ್ ಮಾಡಾಯ್ತು. ಇವಾಗ 4th ಡೇರ್ ಚಾಲೆಂಜ್ ಏನಂದರೆ, ಯಾರ್ಯಾರು ಟೀ ಬೇಕು ನಮ್ಮ ಮನೆಯಲ್ಲಿ ಅವ್ರಿಗೆಲ್ಲ ಟೀ ಮಾಡ್ಕೋಬೇಕು. ಓಕೆ, ನಿಮ್ಗೆ ಟೀ ಬೇಕಾ? ಮತ್ತೆ ನಿಮಗೆ ಬೇಡ. ನಿಮಗೆ ಅಮ್ಮ, ನಿಮ್ಗೆ ಟೀ ಬೇಕಾ? ನಿಮ್ಗೆ ಟೀ ಬೇಕಾ? ಈಗ ಹಾಲ ಟೀ ಪಾತ್ರೆಗೆ ಹಾಕ್ತಾಯಿದ್ದೀನಿ. 6 ಜನಕ್ಕೆ 5 ಜನಕ್ಕೆ. ಫಸ್ಟು ಗ್ಯಾಸ್ ಆನ್ ಮಾಡಬೇಕು. ಟೀ ಪುಡಿ ಮಾತಾಡಿ ಒಂದಾಗಿ ಮಾಡ್ತೀವಲ್ಲ ಇದು ನನ್ನ ದೊಡ್ಡಲ್ಲ, ನಂಗೆ ಇದು ನನಗೆ ಚೆಸ್. ಗೈಸ್, ಲಾಸ್ಟ್ ನೆಕ್ಸ್ಟ್ ಚಾಲೆಂಜ್ ಏನಂದರೆ, ಅವನು 108 ಸತಿ ಓಂ ನಮಃ ಶಿವಾಯ ಅಂತ ಕುತ್ಕೊಂಡು ಬರೀಬೇಕು. ಅವನೇನೆ. ಓಕೆ, ತಗೋದೇ ಇಲ್ಲ ಗೈಸ್. ಈಗ ನೋಡಿ 108 ಸತಿ ಬಾರಿ ಬರ್ತಿದ್ದೀನಿ ನಾನು. 4th 5th ಡೇರ್ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. 108 ಸತಿ ಓಂ ನಮಃ ಶಿವಾಯ ಅಂತ ಬರೆದಿದ್ದೀನಿ ನೋಡಿ ಕರೆಕ್ಟಾಗಿ. ಈಗ ನಮ್ಮ ಅಕ್ಕಂಗೆ ನೆಕ್ಸ್ಟ್ ಚಾಲೆಂಜ್ ಕೊಡ್ತೀನಿ, 5th ಡೇರ್ ಚಾಲೆಂಜ. ಪಾರ್ಟ್ 1ಗೆ ಬಾಯ್ ಹೇಳ್ತಾ ನಾನು ಪಾರ್ಟ್ 2 ಸಿಗೋಣ. ನಮ್ಮ ಅಕ್ಕಂಗೆ ಚಿರನ್ವಿನ ಮದರಿಗೆ ಚಾಲೆಂಜ್ ಕೊಡ್ತೀನಿ, 5 ಡೇರ್ ಚಾಲೆಂಜ. ಅಷ್ಟೋ ಗಂಟ ಕಾಯ್ತಾ ಇರಿ. ಪಾರ್ಟ್ 1 ಮುಗೀತು. ಬಾಯ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ.